ಮಳೆ ಜಾಸ್ತಿ ಆಗೋದ್ರಿಂದ ಸಾಕಷ್ಟು ಕಬ್ಬು ಬೆಳೆದಿದೆ ಸರ್. ಇದು ತಮ್ಗೆಲ್ಲ ಗೊತ್ತಿದಂಗೆ ಬೀದರ್ ಜಿಲ್ಲೆ ಎಲ್ಲಕ್ಕ ಹೈದ ಶುಗರ್ ಫ್ಯಾಕ್ಟರಿ ಅಂದ್ರೆ BSSK. ನಮ್ಮ ತಂದೆಯವರು ಅಧ್ಯಕ್ಷರಾಗಿದ್ರು, ತಾವೇ ಅಧ್ಯಕ್ಷರಾಗಿದ್ರಿ. ಇವತ್ತು ಬಸವರಾಜ್ ಪಾಟೀಲ್ ಸಾಕಷ್ಟು ಜನ ಇದಕ್ಕೆಲ್ಲ ಒಂದು ದೊಡ್ಡದು ಮಾಡ್ತಾವೆಲ್ಲದಕ್ಕೂ ಮಾಡಿದಂತ ಒಂದು BSSK. ಇವತ್ತ ತಾಯಿ ವಿಮಾನ ಸಲುವಾಗಿ ನಮ್ಮ KKRD 15 ಕೋಟಿ ಕೊಟ್ಟು ಪುನರಾರಂಭ ಮಾಡೋದನ್ನ ನಾವೆಲ್ಲ ಮಾಡಿದ್ದೀವಿ. ಅದೇ ತರ ನಂದು ಒಂದು ಎಲ್ಲರೂ ಕೂಡಿ ಎಲ್ಲ ಶಾಸಕರಿದ್ದಾರೆ. ಇದು ನಮ್ದು ಇದು ಉನ್ನಾವ ತಾಲೂಕ ಬಂದೇ ಬಿಡಲ್ಲ. ಈ ಬೀದರ್ ಜಿಲ್ಲೆ ರೈತರು ಒಂದು ಒಳ್ಳೇದಾಗುತ್ತೆ. ಯಾಕಂದ್ರೆ ನೋಡ್ಲೇದ್ರಿ ಇಲ್ಲಿ ಸೇರುವವರು ಎಲ್ಲರೂ 70 ಭಾಗ 80 ಭಾಗ ಎಲ್ಲರೂ ರೈತರ ಮಕ್ಕಳೇ. ಇವತ್ತು ನಾನು ಏನಾದ್ರೂ 5,000 ಟನ್ ಕಬ್ಬು ಬೆಳೆಸ್ತೀನಿ ಸರ್ ವರ್ಷಕ್ಕೆ. ಹಾಗಾಗಿ ಎಲ್ಲರೂ ನಾವು ಶಾಸಕರಿದ್ದೀವಿ. ಎಲ್ಲರೂ ಕೂಡಿ ಇದು KKRD ದುಡ್ಡು ಏನಾದ್ರು ಮಾಡಿ 10 ಕೋಟಿ ಏನಾದ್ರು ನಾವೇ ಹಾಕಿ, ಈ ನಾನು MLC ಇದ್ದೀನಿ, ನನಗೆ ಬರೋ ದುಡ್ಡು ತಾವು ಅದರಲ್ಲೇ ಹಾಕೋಣ, ಹಾಕಿ ಪುನರ್ರಚನೆ ಮಾಡಿ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಜನರಿಗೆ ರೈತರಿಗೆ ಒಳ್ಳೆಯದ. ಯಾಕೆ ನಾವು ಮಾಡ್ಬೋದು ಸರ್ ಇದು? ನಾನ್ ಕೇಳ್ತಿರೋದು ಇದು ಒಂದು ಹಳಿ BSSK. ಅದೇ ಸರ್ ನನ್ನೊಂದು ಅನಿಸಿಕೆ. ಯಾಕಂತ ನೋಡ್ತಾ ಇದ್ರಿ ಇದು ಏನಾದ್ರೂ ಮಾಡಿ ಇಲ್ಲ ಅಂದ್ರೆ ಒಂದು ಚೆನ್ನಾಗಿರೋದು ಲೀಸ್ ಕೊಡೋಣ. ಇದಕ್ಕೆ ಏನಾದ್ರೂ ಆಗಿ ಈ ಬೀದರ್ ಜಿಲ್ಲೆ BSSK ಶುಗರ್ ಫ್ಯಾಕ್ಟರಿ ನಮ್ಮ ಕೈಯಲ್ಲಿ ಒಂದು ಪುನಃ ರಚನೆ ಆಯ್ತು ಅಂದ್ರೆ ಒಂದು ಹೆಸರಾಗ್ತದೆ ಸರ್. ಯಾಕಂತ ನೋಡ್ತಾ ಇದ್ರಿ ಸಾಕಷ್ಟು ಕಬ್ಬು ಬೆಳೆದಿದೆ ಇವಾಗ ಈ ಮಳೆ ಜಾಸ್ತಿ ಆಗೋದ್ರಿಂದ. ಅದಕ್ಕೆ ರೈತರು ಎಲ್ಲರೂ ಸಂಕಷ್ಟದಲ್ಲಿದ್ದಾರೆ. ನಾವೆಲ್ಲರೂ ರೈತರ ಮಕ್ಕಳು. ಏನಾದ್ರೂ ಮಾಡಿ ಇದು ನಂದು ರೈತರ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ತಮ್ಮ ಒಂದು ಪುನರ್ರಚನೆ ಮಾಡಿ ಆರಂಭ ಮಾಡಿದ್ರೆ ತಮಗೆ ತುಂಬದೇ ಧನ್ಯವಾದ ಹೇಳ್ತೀನಿ ಸರ್. ನಾನು ಈಗಾಗಲೇ ಸಹೋದರ ಚಂದ್ರಶೇಖರ್ ಪಾಟೀಲ್ ಹೇಳಿದರು, ತಾವು 2 ಸಲ ಶುಗರ್ ಫ್ಯಾಕ್ಟರಿ ಅಧ್ಯಕ್ಷರಿದ್ರಿ, 2 ಸಲ 3 ಸಲ ತಮ್ಮ ತಂದೆ ಪ್ರಮಾಣ ಕಂಡ್ರೆಯರು ಇದ್ದರು. ಎಲ್ಲರೂ ಹಿಂದಿನ ಬಸವರಾಜ ಪಾಟೀಲ್ ಹಿಡ್ಕೊಂಡು ಎಲ್ಲರೂ ಫ್ಯಾಕ್ಟರಿ ಕಡೆಯಿಂದ ದುಡಿದಿದ್ದಾರ. ಅದೇನು ಸರಿಯಾಗಿ ತಾವು ಅಧ್ಯಕ್ಷರಿಂದ ಏನ್ ನಡೆಸಿದ್ರಿ ಅವಾಗ ಚೆನ್ನಾಗಿತ್ತು, ಎಲ್ಲ ರೀತಿಯಲ್ಲಿ ಪೇಮೆಂಟ್ನು ಸರಿ ಆಗ್ತಿತ್ತು, ಎಲ್ಲ ಆಗ್ತಿತ್ತು. ಈಗಾಗಲೇ ಯಾವುದೋ ಕಾರಣದ್ದು ಬಂದ್ ಬಿದ್ದಿದೆ. ಆ ಬಂದ್ ಬಿದ್ದಿದ್ದಕ್ಕೆ ಚಾಲು ಮಾಡಬೇಕಿತ್ತಂದ್ರೆ ಒಂದು ಈಶ್ವರ್ ಖಂಡ್ರೆ ಚಾಲು ಮಾಡ್ಬೋದು, ಒಂದು ಅಮರ್ ಖಂಡ್ರೆ ಚಾಲು ಮಾಡ್ಬೋದು. ಅದಕ್ಕಂತೆ ಬಿಟ್ಟು ಮತ್ತೊಂದು ಅಧ್ಯಕ್ಷರು ಅಲ್ಲಿನ ಅಧ್ಯಕ್ಷರಿದ್ದಾರೆ ಸುಭಾಷ್ ಕಲ್ಲೂರ್ ಅವರು ಏನ್ ಹೇಳ್ತಾ ಇದಾರೆ, ನೀವು ಯಾರೋ ಫ್ಯಾಕ್ಟರಿ ನಡೆಸ್ರಿ, ಸರ್ಕಾರದಿಂದ ನಡೆಸ್ರಿ ಅಥವಾ ಗಾಂಧಿ ಒಳ್ಳೆಯದು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಅವ್ರನ್ನೂ ನಡೆಸ್ತಾ ಅಂದ್ರೂ ಅವ್ರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಧ್ಯಕ್ಷರು ರೆಡಿಯಾಗಿ ಕೊಡ್ಲಕ್ ತಯಾರಿದ್ದಾರೆ. ಒಂದನೇ ವಿಷಯ. ಎರಡನೇ ವಿಷಯ ಏನು ಚಂದ್ರಶೇಖರ್ ಪಾಟೀಲ್ ಹೇಳೋರು, ಆ ರೀತಿ ಯಾವ್ದಾದ್ರು ಈಗೇನು ಏರ್ಪೋರ್ಟ್ ಗಿಂತ ನಂಗೆ ಅನಿಸ್ತಾ ಇದೆ ನೆಸೆಸರಿ ಶುಗರ್ ಫ್ಯಾಕ್ಟರಿ ಇದೆ. ಏರ್ಪೋರ್ಟ್ ನೆಸೆಸರಿ ಇಲ್ಲ ನಮ್ಮ ಬೀದರ್ ಜಿಲ್ಲೆಗಳಿಗೆ ಮತ್ತೆ ರೈತರಿಗೆ. ಮತ್ತೊಂದೇನಿದೆ ಮಂತ್ರಿಗಳೇ, ಬಾಲ್ಕಿದಾಗ ಅವರದ್ದಾಗ ಪ್ರಾಬ್ಲಮ್ ಇಲ್ಲ ರೈತರದು. ಯಾಕಂದ್ರೆ ಬಾಲ್ಕಿ ಚಾರ್ಜ್ ಹಾಕೋದು ಮಂತ್ರಿ ಶುಗರ್ ಫ್ಯಾಕ್ಟರಿ ಇದೆ. ಅವ್ನು ಮುಂಚೆ ಅವ್ರದ್ದು ಫಾರ್ಮರ್ ತಪ್ಪಾಗ್ತದೆ. ಈಗ ಪ್ರಾಬ್ಲಮ್ ಬರ್ತಾ ಇರೋದು ಹುಮ್ನಾಬಾದ್ ತಾಲೂಕ ಮಂದಿಗೆ ಮತ್ತೆ ಅಷ್ಟು ಇಷ್ಟು ಸೌತ್ ಬಸವ ಕಲ್ಯಾಣ ಜನವರಿಗೆ ಅದನ್ನ ಬಾಲ್ಕಿದ್ದು ಕನ್ವರ್ಟ್ ಆಗಿ ಹೋಯ್ತಾ ಇದ್ದಾರೆ. ಯಾಕಂದ್ರೆ ಈ ಸಲ ಏನಾಗಿದೆ ಸರ್, ಕಬ್ಬು ಜಾಸ್ತಿ ಇದೆ. ಮತ್ತೆ ಈ ಸಲ ಮಳೆ ಜಾಸ್ತಿ ಆಗಿ ಕೆಡದು ಮುಂದಿನ ಸೀಸನ್ ಮತ್ತೆ ಇದಕ್ಕೆ ಡಬಲ್ ಕಬ್ಬಿದೆ. ಈ ನಾನು ಕೇಳಿದ ಅಮರ್ ಖಂಡ್ರೆ ಅಧ್ಯಕ್ಷರಿಗೆ ಇಲ್ಲ ಸರ್, ಈ ಸಲ 25 28,000 ಲಕ್ಷ ಕಬ್ಬಿದೆ ಅಂತ ಸರ್. ಇವು ಎಲ್ಲರೂ ಕ್ರಾಶ್ ಮಾಡಿದ್ರೆ ಕಬ್ಬ ಹೋಗ್ತಾ ಇದೆ 18-20 ಲಕ್ಷ ಟನ್ ಹೋಗ್ತದೆ ಸರ್. ಇವ್ರು 4 ಶುಗರ್ ಫ್ಯಾಕ್ಟರಿ ಮತ್ತು ಎಲ್ಲರೂ ಕಂತಿ ಸರಿಯಾಗಿ ನಡೆದ್ರು ಇನ್ನು 5-6 ಲಕ್ಷ ಕಬ್ಬು ಉಳಿತದ ಅಂತ ಹೇಳ್ತಾ ಇದ್ದಾರೆ ಸರ್. ಈ ರೀತಿ ಆಯ್ತು ರೈತರದು. ಈ ರೈತರು ಪೇಮೆಂಟ್ ಕೇಳ್ತಾ ಇಲ್ಲ ಸರ್. ನಮ್ ಕಬ್ಬು ಯಾವಾಗ ಹೋಗ್ತದ, ಯಾವಾಗ ಫ್ಯಾಕ್ಟರಿ ಚಾಲು ಆಗ್ತದ ಅಂತ ಇದೆ. ಅದು ನಿಮ್ಮಿಂದು ಸಾಧ್ಯ ಅದ ಸರ್. ಏನ್ ಮಾಡ್ತೀರಿ ಏನಿಲ್ಲ, ಎಲ್ಲರೂ ಕಡೆಯಿಂದ ಇದು ಒಂದು ರೈತರ ಕಡೆದಾಗ್ಲಿ ಎಲ್ಲರ ಕಡೆಯಿಂದ BSSK ಒಂದು ಚಾಲು ಮಾಡಿಕೊಟ್ರಿ ಅಂದ್ರೆ ಸರ್, ಇದು ಹ್ಯಾಂಗ ಈಗ ಹೇಳ್ತಾ ಇದ್ದಾರೆ ನೋಡ್ರಿ ಸರ್, ಈಶ್ವರ್ ಖಂಡ್ರೆ ಇದ್ದಾಗ ಚೆನ್ನಾಗಿತ್ತು ಅಂತ. ಮುಂದೆ ಸರ್ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಅವಾಗ ಹೇಳ್ತಾರೆ ಸರ್, ಮತ್ತೆ ನಡು ಬಂದ್ಬಿಟ್ಟಿತ್ತಪ್ಪ BSSK ಫ್ಯಾಕ್ಟರಿ ಈಶ್ವರ್ ಖಂಡ್ರೆ ಅವ್ರು ಚಾಲು ಮಾಡೋದಂತ, ಅದು ಮಾಡಿಕೊಟ್ರು ಒಳ್ಳೇದಾಯ್ತು ಅಂತ ಹೇಳ್ತಾ ಇದ್ದೀನಿ. ಬರಲ್ಲ, ಅದು ಇದನ್ನು ಮಾಡೋದು ಬರಲ್ಲ. ಅದಕ್ಕೆ ಏನಾದ್ರು ಮಾಡಬೇಕಲ್ಲ. ಸತ್ಯಕ್ಕಂತೂ ಮನೆಗೆ ಇಕ್ಕೋಲ ಬರಲ್ಲ. ಆ ಕಬ್ಬು ಬೆಳೆಸಿದ ಮೇಲೆ ಏನ್ ಮಾಡ್ತೀರಿ ಹೇಳಿ ಸರ್?